ರಾಯಚೂರು ಏಪ್ರಿಲ್ 20 ಕರ್ನಾಟಕ ವಾರ್ತೆ ಸಮಾನತೆಯ ತತ್ವವನ್ನು ಪ್ರತಿಪಾದಿಸಿದ ಕೀರ್ತಿ ಬಸವಣ್ಣ ಅವರದ್ದು. ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕೆಂದು ರಾಯಚೂರು ನಗರದ ಕ್ಷೇತ್ರದ ಶಾಸಕರಾದ ಡಾ. ಶಿವರಾಜ ಎಸ್. ಪಾಟೀಲ್ ಅವರು ಹೇಳಿದರು. ಏಪ್ರಿಲ್ 20 ಸೋಮವಾರದಂದು ನಗರದ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಯಚೂರು ಮಹಾನಗರ ಪಾಲಿಕೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗಳ ಇವರ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಬಸವ ಜಯಂತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಸಮಾಜದವರು ಒಗ್ಗಟ್ಟಾಗಿ ಸಮಾಜದ ಏಳಿಗೆ ಶ್ರಮಿಸಬೇಕು. ಸಮಸ್ಯೆಗಳು ಇದ್ದಲ್ಲಿ ಯಾವುದೇ ಸರ್ಕಾರ ಇರಲಿ, ಹೋರಾಟ ಮಾಡಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸಬೇಕು ಎಂದರು. ಕಾಯಕವೇ ಕೈಲಾಸ ತತ್ವದಡಿ ಎಲ್ಲರೂ ಸಮಾನರು. ಯಾವುದೇ ಕೆಲಸದಲ್ಲಿ ಮೇಲು ಕೀಳಿಲ್ಲ ಎಂದು ಸಾರಿದ ಬಸವಣ್ಣ ಅವರು ಸಾಮಾಜಿಕ ಕ್ರಾಂತಿಯ ಹರಿಕಾರರೂ ಹೌದು. ದೇಶದಲ್ಲಿ ಅನುಭವ ಮಂಟಪದ ಮೂಲಕ ಸಾಮೂಹಿಕ ಶಿಕ್ಷಣಕ್ಕೆ ಚಾಲನೆ ನೀಡಿದವರಲ್ಲಿ ಬಸವಣ್ಣ ಮೊದಲಿಗರು. ವಿದ್ಯೆಯಿಂದ ವಂಚಿತರಾದವರಿಗೆ, ಮಹಿಳೆಯರಿಗೆ ಅಲ್ಲಿ ಶಿಕ್ಷಣ ಹಾಗೂ ಅಭಿಪ್ರಾಯ ವ್ಯಕ್ತಪಡಿಸಲು ಮುಕ್ತ ಅವಕಾಶ ಮಾಡಿಕೊಟ್ಟು ಸಾಮಾಜಿಕ ಬದಲಾವಣೆಗೆ ಕಾರಣರಾದರು ಎಂದು ಶಾಸಕರು ಹೇಳಿದರು. ಏಪ್ರಿಲ್ 22ರಂದು ರಾಯಚೂರಿನಲ್ಲಿ ಸಮಾಜದ ಕಲ್ಯಾಣ ಮಂಟಪ ನಿರ್ಮಾಣಕ್ಕಾಗಿ 10 ಕೋಟಿ ರೂ. ವೆಚ್ಚದ ಕಲ್ಯಾಣ ಮಂಟಪದ ಭೂಮಿ ಪೂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನಗೌಡ, ಜಿಲ್ಲಾ ಪಂಚಾಯತ್ ಉಪ ಕಾರ್ಯದರ್ಶಿ ಹಾಲಸಿದ್ದಪ್ಪ ಪೂಜಾರಿ, ರಾಯಚೂರು ತಹಶೀಲ್ದಾರ್ ಸುರೇಶ್ ವರ್ಮಾ, ರಾಯಚೂರು ಮಹಾನಗರ ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಶರಣಪ್ಪ, ಜಿಲ್ಲಾ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷರಾದ ಶರಣ ಭೂಪಾಲ ನಾಡಗೌಡ, ಬಸವ ಕೇಂದ್ರ ಅಧ್ಯಕ್ಷ ರಾಜನಗೌಡ ಕೊಳೂರು, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಚಂದ್ರಶೇಖರ ಪಾಟೀಲ, ಜಾಗೃತಿ ಲಿಂಗಾಯತ ಮಹಾಸಭಾದ ಅಧ್ಯಕ್ಷ ಜೈ ಬಸವರಾಜ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಹಾಗೂ ಸಮಾಜದ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಗಾರ್ಲದಿನ್ನಿ ವೀರನಗೌಡ. ಜಿಲ್ಲಾ ವೀರಶೈವ ಲಿಂಗಾಯತರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಶ್ರೀ ಶಿವಾನಂದ ಶುಕ್ಲಿ ಸರ್ ಅವರು ಬಂದು ಇನ್ನೂ ಸಮಾಜದಲ್ಲಿ ಸ್ವಲ್ಪ ಏರುಪೇರು ಕೆಳವರ್ಗ ಮೇಲ್ವರ್ಗ ಅನ್ನೋದು ಇದೆ. ಇದು ಬಹಳ ಆತಂಕ. ಅದ್ರ ಜೊತೆಗೆ ಇವತ್ತು ಎಲ್ಲದರಲ್ಲೂ ನಮ್ಮ ಸಮಾಜವನ್ನು ಹೊರಗಿಟ್ಟು ಮಾಡುವಂತಹದ್ದು ಒಂದು ಆತಂಕಕಾರಿ ಬೆಳವಣಿಗೆಗಳು ನಡೀತಾ ಇದೆ. ನಾವು ಸಮಯಕ್ಕೆ ನಾವು ಜಾಗೃತರಲ್ಲ ಆಗದಿದ್ದಲ್ಲಿ ಬಹುಶಃ ನಮ್ಮ ಮಕ್ಕಳಿಗೆ ಆತಂಕ ಕಟ್ಟಿಟ್ಟ ಮುಂದೆ ಎಲ್ಲ ಸಮಾಜದ ಸಹೋದರಿಗೆ ಹೇಳಿಕೆ ಬಯಸ್ತೇನೆ. ಹಾಗಾಗಿ ನೀವು ಸಮಯಕ್ಕೆ ಜಾಗೃತರಾಗಬೇಕು, ಒಗ್ಗಟ್ಟಾಗಬೇಕು, ಹೋರಾಟ ಮಾಡಬೇಕು. ಯಾವುದೇ ಪರಿಸ್ಥಿತಿಯಲ್ಲಿ ಯಾರೇ ಸರ್ಕಾರಗಳ ವಿರುದ್ಧ ಆಗಿರ್ಬೋದು, ನಮ್ಮ ಸರ್ಕಾರ, ಇನ್ನೊಬ್ಬರ ಸರ್ಕಾರ, ವ್ಯಕ್ತಿಯ ವಿರುದ್ಧ ಆಗಿರ್ಬೋದು, ಯಾವುದೇ ಹೋರಾಟಗಳು ತಣ್ಣಗಾದರೆ ಅದು ನಮ್ಮ ಸಮಾಜಕ್ಕೆ ಅಪಾಯ ಅಂತ ಹೇಳಿ ಬಯಸ್ತೇನೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಅದನ್ನ ಗಮನಿಸಬೇಕಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಅದ್ರ ಜೊತೆಗೆ ನಮ್ಮ ಅಲ್ಲರೇ ಸಾಹೇಬರು ಬಹಳ ಚೆನ್ನಾಗಿ ಹೇಳಿದ್ರು. ಕಾವ್ಯಾನಂದ, ಬ್ರಹ್ಮಾನಂದ, ಕಾಂತಾನಂದ, ಈಗ ಯಾವ ಆನಂದ ಉಳಿದಿಲ್ಲ ಸಾಹೇಬ್ರೆ, ಒಳ್ಳೆ ಮೊಬೈಲ್ ಆನಂದ ಒಂದೇ ಉಳಿದಿದೆ ಸಮಾಜದಲ್ಲಿ. ಇದು ಬಹಳ ಆತಂಕ. ಇವು ಏನಾಗಿದೆ, ನಾವು ಎದ್ದುಗಡೆ ನಮ್ಮ ಹೆಂಡತಿ ಮಗ ನೋಡ್ತು, ಮಕ್ಕಳು ನೋಡ್ತು, ಇಲ್ಲ ಗೊತ್ತಿಲ್ಲ, ಫಸ್ಟ್ ತಗೊಳ್ಳೋದು ಮೊಬೈಲ್. ಅದು ತಗೊಂಡು ನೋಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಬಹಳ ಆತಂಕಕಾರಿ. ನಾವು ನಮ್ಮ ಮಕ್ಕಳಿಗೆ ಅದ್ರ ವಿರುದ್ಧ ಬುದ್ಧಿ ಹೇಳಿದಾಗ ಮಾತ್ರ ಅವರು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಸಮಾಜದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ. ಯಾಕಂದ್ರೆ ಇವತ್ತು ಮೊಬೈಲ್ ಬಹುಶಃ ಜಗತ್ತಿನಲ್ಲಿ ಅತಿ ಹೆಚ್ಚು ಯಾರಾದ್ರೂ ಬಳಕೆ ಮಾಡಿದ್ರೆ ಅದು ನಮ್ಮ ಭಾರತೀಯರು ಅಂತ ಹೇಳಿ ಬಯಸ್ತೇವೆ. ಇದು ಬಹಳ ಆತಂಕ. ಇವತ್ತು ನಾವು ಮಾಡುವಂತ ಕೆಲಸದಲ್ಲಿ, ಕಾಯಕದಲ್ಲಿ 2 ತಾಸು ಕಾಯಕ ಇದ್ರೆ ಉಳಿದ 8 ತಾಸು ಮೊಬೈಲ್ ಇರ್ತದೆ ಕೈಯಲ್ಲಿ, ಆನ್ಲೈನ್ ಇರ್ತಾರೆ ಜನ. ಇದು ಬಹಳ ಇಲ್ಲದ. ನಾನು ಬಹಳ ಆಶ್ಚರ್ಯ ಅಂದ್ರೆ, ಮೊನ್ನೆ ನಾನೆಲ್ಲೋ